ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಹಲೋ ಸರ್. ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಪ್ಲೀಡರ್ ಮಾಡಿದ್ದಾರೆ. ಅವರು ಮೊಟ್ಟ ಮೊದಲದಾಗಿ ಹೇಳಬೇಕಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಕಾಂಗ್ರೆಸ್ಗೆ ಸಂಬಂಧಿಸಿದವರಲ್ಲ. ಆದ್ರೆ ಅವರಿಗೆ DGP ಮಾಡಿರಿ ಮತ್ತು ಇನ್ನೊಬ್ಬರಿಗೆ ಆಲಿಮಟ್ಟಿ ಕೌನ್ಸಿಲ್, ಲೀಗಲ್ ಕೌನ್ಸಿಲ್ ಅಂತೇಳಿ ಮತ್ತೊಬ್ಬರಿಗೆ ಮಾಡಿದ್ದಾರೆ ಬಂದ್ರಿ ಅಂತೇಳಿ. ಇನ್ನೂ ಕೂಡ ನಮ್ಮ ಪಕ್ಷದವರಲ್ಲ. ಈಗ ನಮ್ಮ ಗಮನಕ್ಕೆ ತರಬೇಕಂತಂದ್ರೆ ಏನಂತಂದ್ರೆ BJP ಸರ್ಕಾರಕ್ಕೆ ಬಂದ್ರೆ ಅವರು ಎಲ್ಲ ತಮ್ಮ ಕಾರ್ಯಕರ್ತರಿಗೆ ಮಾಡಿದರು. ನೀವು ಬಂದು ಏನು ಮಾಡಿದ್ರೆ BJP ಅವರಿಗೆ ಮಾಡಿರಿ. ಅವರು ಕೂಡ ಈಗೇನಾಗಿದ್ದಾರೆ ಅವ್ರು ನಮ್ಮ ಪಕ್ಷದವರಲ್ಲ. ಇದರಿಂದ ಏನಾಗ್ತೈತಿ, ಇಟ್ ವಿಲ್ ಗಿವ್ ಎ ರಾಂಗ್ ಸಿಗ್ನಲ್ ಟು ದಿ ವರ್ಕರ್ಸ್ ಆ್ಯಂಡ್ ಲೀಡರ್ಸ್, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಸೋ ಮೆನಿ ಅಡ್ವೊಕೇಟ್ಸ್ ಇನ್ ಅವರ್ ಪಾರ್ಟಿ. ಭಾಳ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ಸ್ ಆರ್ ಆಲ್ಸೋ ದೇರ್ ಇನ್ ಅವರ್ ಪಾರ್ಟಿ. ಅಂಥವ್ರಿಗೆ ನಾವು DGP ಮಾಡೋದು ಬಿಟ್ಟು ಒಂದು ಅನ್ಕನೆಕ್ಟೆಡ್ ಪರ್ಸನ್ ವಿತ್ ನೋ ಎ ಕನ್ಸರ್ನ್ ಟು ದಿ ಕಾಂಗ್ರೆಸ್ ಪಾರ್ಟಿ ವಿ ಹ್ಯಾವ್ ಬಿನ್ ಮೇಡ್ ಆಸ್ DGP and council for ಆಲಿಮಟ್ಟಿ ಡ್ಯಾಮ್. ಸೊ ಇದರಿಂದ ನಮ್ಗೆ ನಾವು ಮನೆ ಮಾಡೋದು ಏನಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ತಗದಾಗಬೇಕು. ಯಾಕಂದರೆ ದೋಸ್ ಆರ್ ನಾಟ್ ಕನೆಕ್ಟೆಡ್ ಟು ಅವರ್ ಪಾರ್ಟಿ, ದೇ ಶುಡ್ ನಾಟ್ ಬಿ ಗಿವನ್ ಸಚ್ ರೆಸ್ಪಾನ್ಸಿಬಿಲಿಟಿ. ಎರಡನೇದಾಗಿ ನಾವೇನು ಆಶ್ರಯ ಕಮಿಟಿ ಮಾಡಿರಿ, ಅದಕ್ಕೆ ಸದಸ್ಯರು ಅವ್ರು ಚೇರ್ಮನ್ ಇದ್ದಾರೆ, ಅವರು ಕೂಡ BJP ಅವರೇ ಇದ್ದಾರೆ. ಮತ್ತು ಆಶ್ರಯ ಕಮಿಟಿ ಆದಮೇಲೆ ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿರಿ, ಭೂ ನ್ಯಾಯ ಮಂಡಳಿಗೆ ಸದಸ್ಯರು ಮಾಡಿರಿ, ಅವರು ಕೂಡ BJP ಅವರೇ ಇದ್ದಾರೆ. ಈ ರೀತಿ ನೀವೆಲ್ಲರೂ ಮತ್ತು ಮೊನ್ನೆ ಎಲೆಕ್ಷನ್ನಲ್ಲಿ ನಮ್ಮ ಪಾರ್ಟಿ ವಿರುದ್ಧ ಕೆಲಸ ಮಾಡಿದವರಿಗೆ ಕೆಲವೊಬ್ಬರಿಗೆ ಒಕ್ಕಬೋರ್ಡ್ ಮೆಂಬರ್ ಮಾಡಿರಿ. ಇದರಿಂದ ಏನಾಗ್ತೈತೆ ಅಂತಂದರೆ ಕಾರ್ಯಕರ್ತರಿಗೆ ಏನೂ ಇಂಪಾರ್ಟೆನ್ಸ್ ಸಿಗಲ್ಲ. ಅಧ್ಯಕ್ಷರು ನಮ್ಮ DK ಶಿವಕುಮಾರ್ ಅವರು ಇದ್ದಾರೆ. He is not serious, it seems. He should brief you who are in our party, who are the senior most. ಈಗ ಮೊನ್ನೆ MP ಎಲೆಕ್ಷನ್ನಾಗ ನಾವು ಟಿಕೆಟ್ ಕೊಡಬೇಕಾದ್ರೆ ನಾವು ಸೀನಿಯರ್ ಮಂದಿ ಕೊಡ್ತೀನಿ ಅಂತ ಯಾರಿದ್ರು ಅಲ್ಲಿ ಸೀನಿಯರ್ ಹೇಳಿ ನೋಡಿ, ಯಾರು ಸೀನಿಯರ್ ಇಲ್ಲ. ಅವರು ಆಲ್ರೆಡಿ ಇವರು ಅಶೀಲ್ ಅವರು ಈಸ್ ಆಲ್ರೆಡಿ ಸಿಟ್ಟಿಂಗ್ MP, ಬಟ್ ಈಸ್ ವೆರಿ ಮಚ್ ಜೂನಿಯರ್ ಟು ಅಸ್. ಅವ್ರಿಗೆ ಕಂಟಿನ್ಯೂ ಮಾಡಿದ್ವಿ. ಈಗ ನಮ್ಮ ಪಕ್ಷದಲ್ಲಿ ಏನಾಗಿದೆ ಅಂತಂದ್ರೆ, ಪಕ್ಷ ಅಧಿಕಾರಕ್ಕೆ ಬಂದರೆ ಅವೇ ಜನ ಮಂತ್ರಿ ಆಗ್ತಾರೆ. ಪಕ್ಷ ಹೋದ್ಮೇಲೆ ಇದೇನು ಮೇನ್ ಆಫೀಸ್ ಬೇರರ್ಸ್ ಇರ್ತಾರಲ್ಲ ಅವರೇ ಆಫೀಸ್ ಬೇರರ್ ಆಗ್ತಾರೆ. ಸೊ ಇಟ್ ಈಸ್ ಗೋಯಿಂಗ್ ಆನ್ ಸಿನ್ಸ್ ಎ ಲಾಂಗ್ ಟೈಮ್. ದೆನ್ ವಾಟ್ ಅಬೌಟ್ ದಿ ಅದರ್ ಸೀನಿಯರ್ ಪರ್ಸನ್ ಹೂ ಆರ್ ವರ್ಕಿಂಗ್ ಇನ್ ದ ಪಾರ್ಟಿ? ನೀವು ಚೆಕ್ ಮಾಡಬೇಕು. ಮತ್ತು ಪಾರ್ಟಿ ಆರ್ಗನೈಸ್ ಮಾಡ್ತೀರಂತಂದ್ರೆ ಹೂ ಆರ್ ದಿ ರಿಯಲ್ ವರ್ಕರ್, ನಿಷ್ಠಾವಂತ ಕಾರ್ಯಕರ್ತರು ಯಾರು, ಯಾರಿಗೆ ಕೊಟ್ಟರು ಪಕ್ಷ ಬಲಿಷ್ಠ ಆಗ್ತೈತಿ. ಈಗ ನಮ್ಮ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದಲ್ಲಿ 7 ಮತಕ್ಷೇತ್ರದಲ್ಲಿ ಏನೈತಿ ಕಾಂಗ್ರೆಸ್ ಬಂದಿದೆ. ಇನ್ನು ವಾಟ್ ಮೋರ್ ಯು ವಾಂಟ್ ದ್ಯಾನ್ ದಿಸ್? ಒಂದು ಮಿನಿಸ್ಟ್ರಿ ಒಬ್ಬರಿಗೆ ಕೊಟ್ಟಿರಿ, ಇಬ್ಬರಿಗೆ ಕೊಟ್ಟಿರಿ. ಇವಾಗ ಇಬ್ಬರು ಏನೈತಿ ಅವರು ಆದವರೇ ಇದ್ದಾರೆ, ಆಗಲಿ ಅವ್ರು ಆಗ್ಯಾರಂತ ಅವ್ರು ನಮ್ಮ ಬಗ್ಗೆ ದ್ವೇಷ ಇಲ್ಲ. ಇನ್ನೊಬ್ಬರಿಗೆ ಯಾವ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಮನುಷ್ಯ ಆಗಲಿ, SC ಆಗಲಿ ನಾವು ಮಾಡ್ಬೋದಾಗಿದೆ, ಅದೂ ಆಗಿಲ್ಲ. ಸೊ ಈಗ ನಮಗೆ ರಿಕ್ವೆಸ್ಟ್ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವರೇ, ಈಗೇನು ಮಾಡಿರಿ ಲಿಸ್ಟ್ ಎರಡು ಕ್ಯಾನ್ಸಲ್ ಮಾಡಬೇಕು. ನಾವು DGPದು ಕ್ಯಾನ್ಸಲ್ ಆಗಬೇಕು, ಆಲಿಮಟ್ಟಿ ಲೀಗಲ್ ಅಡ್ವೈಸರ್ ಕ್ಯಾನ್ಸಲ್ ಆಗಬೇಕು. ಅದೇ ರೀತಿಯಾಗಿ ಭೂ ನ್ಯಾಯ ಮಂಡಳಿ ಮತ್ತು ಆಶ್ರಯ ಕಮಿಟಿ ಸದಸ್ಯರಾಗಿದ್ದಾರೆ, ಚೇರ್ಮನ್ ಆಗಿದ್ದಾರೆ, ಅವರೆಲ್ಲರೂ ಕಿತ್ತು ಹಾಕಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದ ಲಿಸ್ಟ್ ತೊಗೊಂಡು ಹೊಸದಾಗಿ ಮಾಡಬೇಕಂತ ನಮ್ಮ ವಿನಂತಿ ಇದೆ. ಮತ್ತು ಜಿಲ್ಲಾಧ್ಯಕ್ಷರು ಏನಿದ್ದಾರೆ ಅವರು ಏನೈತಿ ಭಾಳ ಸೀರಿಯಸ್ಲಿ ವರ್ಕ್ ಮಾಡ್ತಾಯಿಲ್ಲ. ನಮೂನೆ ಅವರು ಏನೋ ಯಾವುದೂ ಸೀರಿಯಸ್ನೆಸ್ ಇಲ್ಲ. ಮತ್ತು ಅವ್ರಿಗೂ ತೆಗೆದು ಹಾಕಿದ್ರೆ ಕೆಟ್ಟೇನಲ್ಲ. ಯಾಕಂದ್ರೆ ಅಧ್ಯಕ್ಷ ಇದ್ದವ್ರಿಗೆ ಯಾವುದೋ ಒಂದು ಗ್ರೂಪ್ ಇರಬಾರ್ದು, ಈ ಗ್ರೂಪ್ನವರು ಆ ಗ್ರೂಪ್
ಈ ಶುಡ್ ಬಿ ಕಾಮನ್ ಇರಬೇಕು. ಎಲ್ಲರಿಗೂ ಬೇಕಾದವರು ಎಲ್ಲರಿಗೂ ತಗೊಂಡು ಹೋಗೋದು ಮತ್ತು ಅವರು ಲಿಸ್ಟ್ ಪ್ರಾಪರ್ ಕೊಡಾಕತ್ತಾರೋ ಏನಿಲ್ಲ ಅದನ್ನು ನಮ್ಗೆ ಗೊತ್ತಾಗೋದು. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಯು ಮಿಸ್ಟರ್ ಚೀಫ್ ಮಿನಿಸ್ಟರ್, you take the persons who are in the party and give them an opportunity to work in the government. That's all. ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈಗ ಇಮಿಡಿಯೇಟ್ಲಿ MP ಎಲೆಕ್ಷನ್ ಬರ್ತಾ ಇದ್ದಾವೆ ಮತ್ತು ಇಂಥ ಎಲೆಕ್ಷನಲ್ಲಿ ಅಫೆಕ್ಟ್ ಆಗುತ್ತದೆ ಎಲ್ಲ ಜನರಿಗೆ. ಮತ್ತು ಜನ ಕಾರ್ಯಕರ್ತರು ಅವರು ವಿಚಾರ ಮಾಡ್ತಾರೆ, ಏನಪ್ಪ ನಾವು ಪ್ರತಿ ಎಲೆಕ್ಷನ್ದಾಗ ಕೆಲಸ ಮಾಡ್ತೀವಿ, ನಮಗೇನು ಅಪರ್ಚುನಿಟಿ ಇಲ್ಲ, ನಾವ್ಯಾಕೆ ಮಾಡಬೇಕು ಅನ್ನೋಂಥ ಭಾವನೆನೂ ಬರ್ತಾವೆ. ಮತ್ತು ನೀವು ಎಕ್ದಮ್ ಲೈಟ್ ತಗೋತೀರಿ. ಅಧ್ಯಕ್ಷರು ಅವರು ಇಲೆಕ್ಷನ್ ಬಂದರೆ 2 ಲಕ್ಷ ರೂಪಾಯಿ ನಮ್ಮ ಜಿಲ್ಲಾದಾಗ ನಮ್ಮ ಮತಕ್ಷೇತ್ರದಾಗ 25 ಮಂದಿ ಕಡೆ ತೊಗೊಂಡ್ರಿ. ಎಲ್ಲರಿಗೂ ಗೊತ್ತಿದ್ದು ಒಬ್ಬರು ಟಿಕೆಟ್ ಕೊಡ್ತಾರೆ ಅಂತೇಳಿ. ಇದೆಲ್ಲ ಮತ್ತು ಜನ ದುಡ್ಡಿಯಾಗಿ ನೀವು ಕಲೆಕ್ಟ್ ಮಾಡಬೇಕು. ಒಬ್ಬರಿಗೆ ಅವ್ರಿಗೆ ಕಂಟಿನ್ಯೂನೇ ಮಾಡೋದಿಲ್ಲಪ್ಪ ಅಂದ್ರೆ ಮೊದಲೇ ಅನೌನ್ಸ್ ಮಾಡ್ಬೋದಾಗಿತ್ತು. ಸೊ ಇದು ಏನಾಗ್ತಿದೆ ಲಾಂಗ್ ರನ್ನಲ್ಲಿ ಪಾರ್ಟಿಗೆ ಇಮೇಜ್ ಕಟ್ತಿದ್ದೆ. ಮತ್ತೆ ಒಂದು ಸಲ ಬಂದ ದೇಶದಿಂದ ನೀವು ಒಂದು ಇಬ್ಬರು ಆಳು ಹೋದ್ರೆ ಉಳಿದ ಮುಂದೆ ಬರ್ತೀರಿ ಅನ್ನೋದೇನು ಗ್ಯಾರಂಟಿ ಇರ್ತದೆ. ಮುಂದೆ ಬರಬೇಕಾತಪ್ಪ ಅಂತ ಯು ಮಸ್ಟ್ ವರ್ಕ್ ಫಾರ್ ದಿ ವರ್ಕರ್ಸ್. ವರ್ಕರ್ಸ್ ಆರ್ ದಿ ಪಿಲ್ಲರ್ ಆಫ್ ದಿ ಸೊಸೈಟಿ, ಪಿಲ್ಲರ್ ಆಫ್ ದಿ ಪಾರ್ಟಿ. ಯಾವುದೇ ಪಕ್ಷ ಇರಲಿಲ್ಲ. ವೈ BJP is they are very serious about the workers. ಸಾಧ್ಯ ಕಾರ್ಯಕರ್ತರು ವೈದ್ಯ MLC ಮಾಡ್ತಾರೆ, MP ಮಾಡ್ತಾರೆ. ನನ್ನ ರೂಮೇಟ್ ಒಬ್ಬರು ಬಾಗಲಕೋಟೆಯಲ್ಲಿ, ನನ್ನ ರೂಮೇಟ್ ಅವ್ರು ಬಾಡಿಗೆ ಅಂತೇಳಿ ಅವ್ರು MLCನೂ ಆದರು, ಮತ್ತು MP ನೂ ಆದರು ರಾಜ್ಯಸಭಾ. ಮೈ ಫ್ರೆಂಡ್, ಇವತ್ತು ಮೈ ರೂಮೇಟ್. ಇರೋ ಉದ್ದೇಶ ಏನಪ್ಪ ಅಂದ್ರೆ ಯಾರು ಸೀನಿಯರ್ ಇದ್ದಾರೆ ಸೀನಿಯರ್ ಅಂದ್ರೆ ಅಲ್ಲಿ ಬೆಂಗಳೂರಾಗ ಕೂತು ನಡೆಯಲ್ಲ. ಇಲ್ಲಿಂದ ಸೀನಿಯರ್ ಮಂದಿನ ಲಿಸ್ಟ್ ತಗೋರಿ. ಇನ್ನೊಂದು ಈಗ ಸದ್ಯಕ್ಕೆ ಏನಿದೆ ಅಂದ್ರೆ ನೀರಿನ ಸಮಸ್ಯೆ ಭಾಳ ದೊಡ್ಡದಿದೆ. ಬಿಜಾಪುರದಲ್ಲಿ ಕುಡಿಯೋ ಏನಿದೆ ವಿಷಯ ಇದೆ. ಈಗ 15 ದಿವಸಕ್ಕೊಮ್ಮೆ ಅಲ್ಲಿ ಕುಡಿಯೋಕ್ಕೆ ನೀರು ಬರ್ತಾ ಇದ್ದಾರೆ. ದಟ್ ಇಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್. ಚೀಫ್ ಮಿನಿಸ್ಟರ್ ಯು ಮಸ್ಟ್ ಕಮ್ ಹಿಯರ್ ಆ್ಯಂಡ್ ಟೇಕ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ನೀವು ಬರೀ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಕೂತ್ರು ನಡೆಯಲ್ಲ. ಎಲ್ಲ ಜಿಲ್ಲಾವಾರನೂ ಅಡ್ಡಾಡ್ರಿ. ಎಲ್ಲ ಜಿಲ್ಲಾ ಟೂರ್ ಮಾಡಿ ವೆರೆವರ್ ದೇರ್ ಇಸ್ ಎ ಪ್ರಾಬ್ಲಮ್ ಆಫ್ ಡ್ರಿಂಕಿಂಗ್ ವಾಟರ್ ಯು ಟ್ರೈ ಟು ಸಾಲ್ವ್ ಇಟ್. ಯಾಕಂದರೆ ನೀವು ಬರೋದ್ರಿಂದ ಫಂಡ್ಸ್ ಏನೈತಿ ಸ್ವಲ್ಪ ಫ್ರೀಯಾಗಿ ಗಿವ್ ಇಟ್ ಟು ಪೀಪಲ್ ದೋಸ್ ಆರ್ ವರ್ಕಿಂಗ್. ಈಗ ಅಲ್ಲಿ ಕುಡಿಯಲಿಕ್ಕೆ 15 ದಿವಸಕ್ಕೊಮ್ಮೆ ನೀರು ಸಿಗ್ತಾ ಇದ್ದರೆ ನಾಳೆ MP ಎಲೆಕ್ಷನ್ ಮಾಡೋದೇ ಅಂತ. ಇದು ನಮ್ಮದೇ ಒಂದಿಲ್ಲ, ಇದು ಸ್ಟೇಟ್ದ ವಿಷಯ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಚೀಫ್ ಮಿನಿಸ್ಟರ್ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಯು ಶುಡ್ ಮೂವ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ವೆರೆವರ್ ದೇರ್ ಇಸ್ ಎ ಪ್ರಾಬ್ಲಮ್. ಜನರು ಎಜುಕೇಷನ್ ಹೇಳುತ್ತಿದ್ದು ಪೂರ್ವದಲ್ಲಿ ತಾವು TV ನೋಡ್ತಿರೋ ಗೊತ್ತಿಲ್ಲ. ರಾಯಚೂರಿನಲ್ಲಿ, ಜಿಲ್ಲೆಯಲ್ಲಿ, ಬಳ್ಳಾರಿಯಲ್ಲಿ, ವಿಜಯಪುರದಲ್ಲಿ ಎಲ್ಲ ಡೈಲಿ ಬರ್ತಾ ಇದೆ ನೀರಿನ ಸಮಸ್ಯೆ. ಬಟ್ ಯು ಆರ್ ನಾಟ್ ಸೀರಿಯಸ್. ಈ ಸಮಸ್ಯೆ ಪೂರ್ವದಲ್ಲಿ ಪೂರ್ವದಲ್ಲಿ ಅದಕ್ಕೆ ಪರಿಹಾರ ಹುಡುಕಿಡಬೇಕು. ಆ ಸಮಸ್ಯೆ ಆಗ್ತಾಯಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ತಾವು ಸ್ವಲ್ಪ ಬೆಂಗಳೂರಿನಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡೋದು ಬಿಡ್ರಿ. ಕಾನ್ಸ್ಟಿಟ್ಯೂಷನ್ ಮಾಡಿದ್ರಿ, ಅಂಬೇಡ್ಕರ್ ಮಾಡಿದ್ರಿ, ಮತ್ತೊಂದು ಬೇರೆ ಮೆಥಡ್ ಮಾಡಿದ್ರಿ ಅಂತ ಅದರಿಂದ ಏನಾಗ್ತೈತಿ, ಜನರು ಯು ಕೆನಾಟ್ ಇಂಪ್ರೆಸ್ ದ ಪೀಪಲ್. ಎಲ್ಲೊಬ್ಬರು ಖುಷಿ ಆಗ್ಬೋದು, ಬಟ್ ಜಿನ್ವಿನ್ ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡ್ತಿಲ್ಲ. ಅದರಿಂದ ಪಕ್ಷಿಗೆ ಭಾಳ ಸಹಾಯ ಆಗ್ತದೆ. ವಾಟ್ ಈಸ್ ದ ಜಿನ್ವಿನ್ ಪ್ರಾಬ್ಲಮ್ ನಾವು? ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಎಸ್ಪೆಷಲಿ ಇನ್ ಬಿಜಾಪುರ ಡಿಸ್ಟ್ರಿಕ್ಟ್ ಇಟ್ ಇಸ್ ಆಲ್ವೇಸ್ ದೇ. ಈ ಸಲ ಅಂತೂ ಮಳೆ ಬಂದಿಲ್ಲ ಅಂತಿಂದ ಹಾಗೇನಿಲ್ಲ, ಯಾವಾಗಲೂ ಇದ್ದಿದೆ. ಬಟ್ ದಿಸ್ ಟೈಮ್ ಇಟ್ ಇಸ್ ವೆರಿ ಸೀರಿಯಸ್ ನಾವು. So you must take it very seriously and please attend our district and you take the first hand information directly by involving yourself to solve the drinking water problem. ಅದೆಲ್ಲ ನೋಡಿ ಆಫೀಸರ್ಸ್ ಚೇಂಜ್ ಆಗಬೇಕಾಗಿತ್ತು. ಅದನ್ನು ಯಾವ ಆಫೀಸರ್ಸ್ ಚೇಂಜ್ ಆಗಿಲ್ಲ. BJP ಸರ್ಕಾರದಲ್ಲಿ ಇದ್ದವರೇ ಅದಾರ. ಮತ್ತು ಅವರು ಹೌದು ಅವ್ರಿಗೆ ಸಪೋರ್ಟ್ ಅವರು ವರ್ಕರ್ಸ್. ಮತ್ತು ಒಬ್ಬರು ನಿಮ್ಗೆ ಕ್ವಶನ್ದಾಗ ಮಾತಾಡ್ತಾರೆ, ಅವ್ರ ಮ್ಯಾಗ ನೀವು ಕೇಸು ಮಾಡೋದಿಲ್ಲ, ಸುಮ್ಮನೆ ಕೂಡ್ತೀರಂದ್ರೆ ನಮಗೆಲ್ಲ ಒಂದು ಸ್ಟೇಟಿಗೆ ಒಂದು ಧಕ್ಕೆ ಆಗ್ತಿದೆ. ಇದರಿಂದ ಯು ಆರ್ ಹೆಡ್ ಆಫ್ ದಿ ಸ್ಟೇಟ್. ಇಫ್ ಎನಿಬಡಿ ಸ್ಪೀಕ್ಸ್ ನಾನ್ಸೆನ್ಸ್ ಅಗೇನ್ಸ್ಟ್ ಯು ಆ್ಯಂಡ್ ಯು ಡೋಂಟ್ ಟೇಕ್ ಎನಿ ಆ್ಯಕ್ಷನ್, ಯಾವುದೋ ಒಂದು ಕನ್ಸರ್ನ್ PSM ಆಗಿಬಿಡ್ತೀನಿ, SPM ಆಗಿಬಿಡ್ತೀನಿ. ಬಟ್ ಇಸ್ ಆಲ್ ದಿಸ್ ವೈ ಯು ಆರ್ ಸೋ ಲೀನಿಯಂಟ್ ಅಬೌಟ್ BJP. ಅವ್ರು ಖುಲ್ಲ ಹೇಳ್ತಾರೆ, ಅವರು ಕಾಂಗ್ರೆಸ್ದವರು ನಮ್ಮ ಅಗೇನ್ಸ್ಟ್ ಇಲ್ಲ, ಮುಖ್ಯಮಂತ್ರಿ ಅವರೇ ನೀವು ಪರ್ಸ್ನಲಿ ಅಗೇನ್ಸ್ಟ್ ಇದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಇಷ್ಟು ಲೈಟ್ ತೊಗೊಂಡು ಒಂದು ಕೇಸ್ ಮಾಡಿರಿ ಅವ್ರ ಮ್ಯಾಗ. ಅಟ್ಲೀಸ್ಟ್ ಲೆಟ್ ದ ಸಿಗ್ನಲ್ ಶುಡ್ ಗೋ ಟು ದ ಮೆಸೇಜ್, ಗುಡ್ ಮೆಸೇಜ್ ಟು ದ ಗೋ ಟು ದ ಪೀಪಲ್ ದ್ಯಾಟ್ ಅವರ್ ಚೀಫ್ ಮಿನಿಸ್ಟರ್ ವೆರಿ ಸ್ಟ್ರಾಂಗ್. ನಮ್ಮೆಲ್ಲ ಇದಕ್ಕೆ ಕೇಳ್ಸಕತ್ತಾರೆ, ಏನೋ ನಿಮ್ಮ ಮುಖ್ಯಮಂತ್ರಿ ಏನಂದ್ರೆ ಸುಮ್ಮನೆ ಗೊತ್ತಾಗ. ಅದಕ್ಕೆ ನಾವು ಒಂದು ಕೇಸ್ ಮಾಡ್ರಿ ಅವ್ರ ಮ್ಯಾಗ. ಏನಾಗ್ತದೆ ಅದಕ್ಕೆ ನೀವು ಮುಖ್ಯಮಂತ್ರಿ ಇದ್ದೀರಿ, ಯು ಆರ್ ಹೆಡ್ ಆಫ್ ದಿ ಲಾ ಆ್ಯಂಡ್ ಆರ್ಡರ್.
If anybody speaks wrong thing about you, you must come forward and take action against him. Okay, thank you.